ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೇಲಿ ಹಲಸಿನ ಹಣ್ಣಿತ್ತು. ಅದು ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಲಸಿನ ಹಣ್ಣು ಇಷ್ಟಿತ್ತು, ಇದಕ್ಕಿಂತ ಜಾಸ್ತಿನೂ ತಗೊಬೋದು. ನೆಕ್ಸ್ಟ್ ಇದನ್ನ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ. ಎರಡೂನು ಸಪ್ರೇಟ್ ಆಗಿ ನೆನೆ ಇಡಬೇಕು. ಇಷ್ಟು ಸಣ್ಣ ಸಣ್ಣದಾಗಿ ಒಂದು ಸ್ಲೈಸ್ ತರ ಇದನ್ನ ಕಟ್ ಮಾಡ್ಕೊಂತೀನಿ. ಇದರಲ್ಲಿ ಒಂದು ಕೂಡ ಬೀಜನೂ ಬಿಡಬಾರ್ದು. ಬೀಜ ಮತ್ತೆ ಇದನ್ನ ಸ್ವಾಡೆ ಅಂತಾರೆ, ಈ ತರದ್ದು ಕೂಡ ಇರಬಾರ್ದು. ಎಲ್ಲ ಕ್ಲೀನ್ ಆಗಿ ಈ ರೀತಿ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದೀನಿ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎರಡು ಸೇರಿಸಿ ನೆನಾಕಿದೀನಿ. ಅಕ್ಕಿ 2 ಪಾವು, ಉದ್ದಿನ ಬೇಳೆ ಒಂದು ಲೋಟದಲ್ಲಿ ಫುಲ್ ತಗೊಂಡಿದೀನಿ. ನೆಕ್ಸ್ಟ್ ಅಕ್ಕಿ ಒಂದು 2 ಪಾವು ತಗೊಂಡಿದೀನಿ. ಇದು 1/4 ಲೀಟ್ರು ಗ್ಲಾಸು, ಇದರಲ್ಲಿ 4 ಲೋಟ ನೀರು ಹಾಕಿದೀನಿ. ಇದನ್ನ ಮಾರ್ನಿಂಗ್ ಅಲ್ಲೇ ನೆನೆಯಕ್ಕೆ ಹಾಕಿಬಿಡಿ, ಯಾಕಂದ್ರೆ ಒಂದು ದಿನ ಫುಲ್ಲು ನೆನೆಯಬೇಕು.